ಬಿವೈ ವಿಜೇಂದ್ರ ಭೇಟಿ ಬಳಿಕವೂ ಸಂಸದೆ ಸುಮಲತಾ ಅಂಬರೀಶ್ ರವರ ನಡೆ ನಿಗೂಢವಾಗಿದೆ. ಇಂದು ಬೆಂಬಲಿಗರು ಆಪ್ತರೊಂದಿಗೆ ಸುಮಲತಾ ಹೈವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದು, ಇಂದೇ ನಿರ್ಧಾರವಾಗಲಿದೆಯಾ ಸುಮಲತಾ ರಾಜಕೀಯ ನಡೆ ಅನ್ನುವಂತಹ ಪ್ರಶ್ನೆ ಇದೆ. ಮೈತ್ರಿ ಧರ್ಮವನ್ನ ಪಾಲಿಸ್ತಾರಾ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವಂತಹ ಪ್ರಶ್ನೆಗಳಿದೆ. ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ವಿಚಾರವಾಗಿ. ಇಂದಿನ ಸಭೆಯಲ್ಲಿ ಅಭಿಪ್ರಾಯವನ್ನ ಸುಮಲತಾ ಸಂಗ್ರಹಿಸಲಿದ್ದು, ಬೆಂಗಳೂರಿನ ನಿವಾಸದಲ್ಲಿ ಸುಮಲತಾ ಮೀಟಿಂಗ್ ನಡೆಸಲಿದ್ದಾರೆ. ಇಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಬಳಿಕ ಇನ್ನೆರಡು ದಿನದಲ್ಲಿ ಮಂಡ್ಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಮಂಡ್ಯದಲ್ಲೇ ಮುಂದಿನ ನಿರ್ಧಾರದ ಬಗ್ಗೆ ಸುಮಲತಾ ಪ್ರಕಟಿಸಲಿದ್ದು, ಇಂದಿನ ಸಭೆಯಲ್ಲಿ ಅತ್ಯಾಪ್ತ ಎಂಡುವಾಳು ಸಚ್ಚಿದಾನಂದ ಭಾಗಿಯಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ದರ್ಶನ್ ಒತ್ತಾಯಕ್ಕೆ ಮಣಿದು ಕಳೆದ ಸಭೆಯಲ್ಲಿ ಸಚ್ಚಿದಾನಂದ ಭಾಗಿಯಾಗಿದ್ರು. ಇದೀಗ ಮತ್ತೆ ದರ್ಶನ್ ಮೂಲಕ ಸಭೆಗೆ ಸಚ್ಚಿದಾನಂದನ ಕರೆಸ್ತಾರಾ ಸುಮಲತಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಬಿಜೆಪಿ ಟಿಕೆಟ್ ಸಿಕ್ಕಿದ್ರಷ್ಟೇ ನಿಮಗೆ ನನ್ನ ಬೆಂಬಲ ಅಂತ ಹೇಳಿದ್ರು ಸಚ್ಚಿದಾನಂದ. ಸುಮಲತಾ ಮತ್ತೆ ಪಕ್ಷೇತರ ಸ್ಪರ್ಧೆಗೆ ನಿರ್ಧರಿಸಿದ್ರು. ಸಚ್ಚಿ ಬೆಂಬಲ ಡೌಟ್ ಆಗಿರುವಂಥದ್ದು. ವಿಜೇಂದ್ರ ಭೇಟಿ ಬಳಿಕವೂ ಸುಮಲತಾ ನಡೆ ಇನ್ನೂ ನಿಗೂಢವಾಗಿದೆ. ಇಂದು ಬೆಂಬಲಿಗರು ಆಪ್ತರೊಂದಿಗೆ ಸಂಸದೆ ಸುಮಲತಾ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ. ಹಿಂದೆ ನಿರ್ಧಾರವಾಗಲಿದೆಯಾ ಸುಮಲತಾ ರಾಜಕೀಯ ನಡೆ ಅನ್ನುವಂತಹ ಪ್ರಶ್ನೆ ಇದೆ. ಮೈತ್ರಿ ಧರ್ಮವನ್ನ ಪಾಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸಂಸದೆ ಸ್ಪರ್ಧೆ ಮಾಡ್ತಾರಾ, ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವಂತಹ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಪ್ರಶ್ನೆಗಳು ಉದ್ಭವಿಸಿರುವಂಥದ್ದು. ಕಾದ್ ನೋಡ್ಬೇಕಿದೆ ಇಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ವಿಜೇಂದ್ರ ಭೇಟಿ ಬಳಿಕವೂ ಸಂಸದೆ ಸುಮಲತಾ ನಡೆ ಇನ್ನು ನಿಗೂಢವಾಗಿದೆ. ಇಂದು ಬೆಂಬಲಿಗರು ಆಪ್ತರೊಂದಿಗೆ ಸಂಸದೆ ಸುಮಲತಾ ಅಂಬರೀಶ್ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದು, ಹಿಂದೆ ನಿರ್ಧಾರವಾಗಲಿದೆಯಾ ಸಂಸದೆ ಸುಮಲತಾ ಅಂಬರೀಶ್ ರವರ ರಾಜಕೀಯ ನಡೆ, ಮೈತ್ರಿ ಧರ್ಮವನ್ನ ಪಾಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಸಂಸದೆ ಸುಮಲತಾ ಅಂಬರೀಶ್ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ ಬಂದ್ರೆ ಇಂದಿನ ಒಂದು ಹೈ ವೋಲ್ಟೇಜ್ ಸಭೆ ಏನಿದೆ, ಆ ಸಭೆಯಲ್ಲಿ ಚರ್ಚೆಗಳಾಗಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಇಂದಿನ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಸದೆ ಸುಮಲತಾ ಅಂಬರೀಶ್ ಸಂಗ್ರಹಿಸಲಿದ್ದಾರೆ.